ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, SIR ಸಾಕಷ್ಟು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಮತಗಳತನ ಮೋದಿಯವ್ರಿಗೆ ಅನುಕೂಲ ಆಗುವಂಥ ಮತಪಟ್ಟಿಯನ್ನು ಮತದಾರ ಪಟ್ಟಿಯನ್ನು ತಯಾರು ಮಾಡಲು ಸಿದ್ಧತೆ ಅನ್ನುವಂಥ ಮಾತನ್ನು ಫಸ್ಟ್ ಟೈಮ್ ಹೌದಪ್ಪ ಸರಿ ಅನ್ನಿಸ್ತದೆ. ಬಟ್ ಮತದಾರ ಪಟ್ಟಿಯಲ್ಲಿ ಗದ್ದರಿದ್ದಿದ್ದು, ಮತದಾರ ಪಟ್ಟಿಯಲ್ಲಿ 1 ಬಿಟ್ಟು 4 ಸಲ ಬೇರೆ ಬೇರೆ ಸ್ಥಾನದಲ್ಲಿ ಹೆಸರು ಇದ್ದಿದ್ದು, ಒಂದು ಸ್ಥಾನದಲ್ಲಿ 180 ಜನ ಇದ್ದಿದ್ದು ಒಂದೇ ಸ್ಥಳದಲ್ಲಿ, ಇವೆಲ್ಲರೂ ಗಮನಿಸಿದಾಗ ಮತದಾರ ಪಟ್ಟಿ ಹೌದು ಶುದ್ಧೀಕರಣ ಆಗಲೇಬೇಕಾಗಿದೆ. ಪ್ರಾಮಾಣಿಕವಾಗಿ ಈ ದೇಶದ ಪ್ರಜೆಗಳು ಯಾರಿದ್ದಾರೆ ಅವರಿಗೆಲ್ಲ ಅವರು ಈ ದೇಶದ ಮತದಾರ ಪಟ್ಟಿಯಲ್ಲಿ ಇರಲೇಬೇಕು, ಇದು ಮಾತ್ರ ಸತ್ಯ. ಆದರೆ ಇಲ್ಲೊಂದು ಏನು ದುರಂತ ಆಗ್ತಾಯಿದೆಪ್ಪ ಅಂತಂದ್ರೆ, ಆ ನೆಪದಲ್ಲೇ ಈ ಒಂದು ಇಲ್ಲಿ NRI ಅನ್ನು ಹೇಳಬೇಕಾಗಿದೆ. ಬೇರೆ ದೇಶದಿಂದ ಬರುತ್ತಿರುವಂಥವ್ರು ನಮ್ಮವರು ಇರ್ಬೋದು. ಅದೇ ಕಾಲಕ್ಕೆ ಇನ್ನೊಂದು ಕಾನೂನು ಬರ್ತದೆ ನಮ್ಮಲ್ಲೇ, NRC ಅಂತೇಳಿ. ಇವುಗಳ ಈ ಕಾನೂನು ಏನಪ್ಪ ಅಂತಂದ್ರೆ, ಹೊರದೇಶದವ್ರನ್ನ ತೆಗೆದಾಗೋದು ಒಂದು ಟೈಮ್ ಬಾಂಡ್ ಮಾಡಿಕೊಂಡು ಇದನ್ನು ಆದಷ್ಟು ಇನ್ನೊಂದು ಬಂದ ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಮಧ್ಯ ದೇಶದಿಂದ ಬಂದಂಥ ಇಲ್ಲಿಯ ಅಕ್ರಮಿತ ಈ ಒಬ್ಬ ಸಿಟಿಜನ್ಗಳನ್ನು ಹೊರಗೆ ಹಾಕುವಂಥದ್ದು BJPಯ ಭಾಳ ದಿನಗಳ ಒಂದು ಏನಪ್ಪ ಅಂದ್ರೆ ಅಜೆಂಡಾ, ಹೋರಾಟ. ಅದರ ಮೂಲಕ ಇಲ್ಲಿಯ ಲೀಗಲ್ ಆಗಿದ್ದಂಥ ಮುಸ್ಲಿಮರಲ್ಲಿ, ಕ್ರಿಶ್ಚಿಯನ್ಸ್ ಇರಲಿ, ಮತ್ತವರಲ್ಲಿ ಅವ್ರಿಗೆ ಹೊಡೆದು ಕೊಡಬಾರ್ದು ಇದು ಅಂತೇಳಿ. ಅದಕ್ಕಾಗಿ ಇದು ಬೇಡ ಅನ್ನೋದು ವಿರೋಧ ಪಕ್ಷಗಳ ಸ್ಪಷ್ಟ ಅಭಿಪ್ರಾಯ. ಆ ನೆಪದಲ್ಲಿ ಅನೇಕ ಇಲ್ಲಿಯ ಮುಸ್ಲಿಮರಿಗೆ ತೊಂದರೆ ಆಗುವಂಥದ್ದು. ಯಾಕಂದ್ರೆ ಈಗ 55 ವಯಸ್ಸಾದಂಥವ್ರು ಕೆಲವೊಬ್ಬರು ಎಲ್ಲಿ ಹುಟ್ಟಿದ್ರು, ಏನು ಜನ್ಮಸ್ಥಾನ ಮತ್ತು ದಿನಾಂಕಗಳನ್ನು ಸಿಗದೇ ಹೋಗುವಂಥ ಪರಿಸ್ಥಿತಿಗಳು ಇರ್ತಾವೆ, ದಾಖಲೆಗಳು ಇರೋದಕ್ಕಾಗಿ. ಅಂಥವ್ರಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಆಗುವಂಗೆ ಮತ್ತೇನು ಆಗುವಂಗೆ ಈಗ ಈ ಕಾನೂನು ತರೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲೂ ಚುನಾವಣಾ ಆಯೋಗ ಇದ್ದಿದ್ದು SIR ಮೂಲಕ ಈಗಾಗಲೇ ಬಿಹಾರದಲ್ಲಿ ನಿಮಗೆ ಈಗಾಗಲೇ ಹೇಳಿದಂಗೆ 65 ಲಕ್ಷಕ್ಕೂ ಹೆಚ್ಚು ಜನರು ಡಿಡಕ್ಷನ್ ಮಾಡಿಬಿಟ್ಟಿದೆ ಹೆಸರುಗಳನ್ನ. ಆನಂತರ ಮತ್ತೆ ರೀಸರ್ವೆ ಆಯಿತು, ಮತ್ತೇನೋ ಆಯಿತು, ಅದರಿಂದ ತೊಂದರೆಯಲ್ಲಿದ್ದಾರೆ. ಯಾಕಂದ್ರೆ ಕೇವಲ ಐಡೆಂಟಿಟಿ ಕಾರ್ಡ್ ಮೇಲ, ಯಾಕಂದರೆ ಯಾರಲ್ಲೇ ಸಹಜದ ಯಾರಲ್ಲೇ ಆಧಾರ್ ಕಾರ್ಡ್ ಅದನ್ನು ಅಲ್ಲಿ ಬೋಗಸ್ ನಡೀತಾವೆ ಮಾಡ್ತಾವೆ ಅನ್ನೋದು ಕನ್ನಡ ಎಲ್ಲ ಕಡೆ ಆಗೋದು ಕನ್ನಡ ಅದ. ಈ ದೇಶದ ಪರಿಸ್ಥಿತಿ ಹೆಂಗೆ ಅದ, ಯಾವುದೇ ತೊಗೊಳ್ರಿ, ಈವನ್ ಪ್ಯಾನ್ ಕಾರ್ಡ್ ಅದ ಸುಳ್ತನ ಮಾಡುವಂಥ ತಪ್ಪಿಸ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ, ಇಲ್ಲ ಬೋಗಸ್ ಮಾಡೋಂಥವ್ರು ಇದ್ದಾರೆ. ಅಂದರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲ ಒಬ್ಬ ನಿಜವಾದ ಮತದಾರನಿಗೆ ಮತದಾರ ಮಾಡಿ ದೇಶದ ಸಿಟಿಜನ್ ಅನ್ನೋರು ಅವ್ರಿಗೆ ಅನ್ಯಾಯ ಆಗಬಾರದು ಅನ್ನೋದು ಒಂದು ದೊಡ್ಡ ಮಂತ್ರ. ಇವತ್ತಿನ ಮುಸ್ಲಿಮ್ಸೋ ಮತ್ತಾರೋ ಇವರಪ್ಪ ಹೌದು ಇವರಲ್ಲ ಬೇರೆದವ್ರು ನಾವು ತೆಗೆದು ಹಾಕ್ಬೋದಿಲ್ಲ ಅಂತಲ್ಲ, ಅದು ಸಾಧ್ಯತೆ ಅದ ಇಲ್ಲಂತಲ್ಲ. ಆದ್ರೆ ವಿರೋಧ ಪಕ್ಷದವರು ಆ ನೆಪದಿಂದ ನಮ್ಮನ್ನು ಮತದಾರರು ಕಡಿಮೆ ಮಾಡಿ ತಮಗೆ ಬೇಕಾಗುವಂಥವ್ರು ಮಾತ್ರ ಮತ ಹಾಕುವಂಥ ಅಧಿಕಾರಿಗಳು ಸಾಧ್ಯತೆಗಳಿದ್ದಾವೆ ಅಂತೇಳಿ ಈ ವಿರೋಧ ಪಕ್ಷಗಳ ಒಂದು ಆರೋಪ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಈಗೇನು ಬಿಹಾರದಲ್ಲಿ ಜೋರ್ದಾರ್ ನಡೆದ ಮತದಾರ ಪಟ್ಟಿ ಸಲುವಾಗಿ ಜೋರ್ದಾರ್ ನಡೆದ ಆ ನೆಲೆಯಲ್ಲೇ ಇನ್ನುಳಿದ ರಾಜ್ಯಗಳಲ್ಲಿ ಸಹಿತ ಇದನ್ನು ವ್ಯಾಪಿಸಿ SIR ಮೂಲಕ ಯಾರ್ಯಾರಿಲ್ಲ ಅಂದ್ರೆ ಬಿಹಾರದಲ್ಲಿ ಏನಾಯ್ತಪ್ಪ ಅಂತಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡುವಂಥದ್ದು, ಇವ್ರು ತೆಗೆದು ಹಾಕುವಂಥವ್ರು, ಸರ್ವೆ ಮಾಡಿ ತೆಗೆದು ಹಾಕುವಂಥದ್ದು ಯಾರಲ್ಲಪ್ಪ ಈ ದೇಶದವ್ರು ಅಂತೇಳಿ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ SIR ಉದ್ದೇಶ ಏನಪ್ಪ ಅಂತಂದ್ರೆ, ಜನ್ಮಸ್ಥಳ ಪರಿಶೀಲನೆ ಮೂಲಕ ವಿದೇಶಿ ಅಕ್ರಮ ವಲಸಿಗರನ್ನು ಮತದಾರ ಪಟ್ಟಿಯಿಂದ ಹೊರಗಿಡುವುದು. ಇದೇ ಪ್ರಾಬ್ಲಮ್ ಬಂದಿದ್ದಿಲ್ಲ. ಈ ನೆಪದೊಳಗೆ ಅನೇಕ ಲೀಗಲ್ ಆಗಿದ್ದಂಥ ಮತದಾರ ಕಿತ್ತು ಹಾಕೋ ಸಾಧ್ಯತೆಗಳು ಇಲ್ಲಿದ್ದಾವ ಅಂತೇಳಿ. ಯಾಕಂದ್ರೆ ಅದಕ್ಕೊಂದು ದೊಡ್ಡ ವ್ಯವಸ್ಥೆ ಕಳೆದ ಸ್ವತಂತ್ರ ಸಿಕ್ಕಾಗಿದ್ದು ಅದ. ಅದರಲ್ಲೂ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ಅನೇಕ ಜನ ಬಾಂಗ್ಲಾದೇಶದವರು, ನಮ್ಮ ಪಾಕಿಸ್ತಾನದವರು ಅನೇಕ ಜನ ಒಳಗೆ ಬಂದಿದ್ದಾರೆ, ಇಲ್ಲಂತೂ ನಾವು ಹೇಳಲಿಕ್ಕೆ ಹೊರಟಿರಲಿಲ್ಲ. ಯಾಕಂದ್ರೆ ನಡೆದ ಸತ್ಯನ ಬಂದಿದ್ದಾರೆ. ಆದರೆ ಇವತ್ತು ಅವರು ನಮ್ಮ ದೇಶದ ಪ್ರಜೆ ಆಗಿದ್ದಾರೆ, ಇಲ್ಲೇ ಉಳಿದಿದ್ದಾರೆ, ಇಲ್ಲೇ ಬೆಳೀತಾ ಇದ್ದಾರೆ. ಅವರು ಆ ದೇಶದ ಸಂಪರ್ಕ ಹೊಂದಿದ್ದಾರೆ, ಅದನ್ನು ತೊಂದರೆ ಆಗ್ತದೆ ನಮಗೆ ಅಂತೇಳಿ ನಮ್ಮ ಈ BJPಗರ ಒಂದು ವಾದ. ಮತ್ತು ಅದರಲ್ಲಿ ಸತ್ಯನೂ ಅದ. ಅವ್ರು ಸುಮಾರು ವಾದ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಸತ್ಯದ. ಅದಕ್ಕಾಗಿ ಒಂದು ಕಾರಣಕ್ಕಾಗಿ ನಿಜವಾದ ಮತದಾರಿಗೆ ಪೆಟ್ಟು ಬಿಡಬಾರ್ದು ಅಂತೇಳಿ. ಬಟ್ ಈಗ ಆಲ್ರೆಡಿ ನಾವು ದೇಶ ತುಂಬ ಮಾಡೇ ಬಿಡ್ತೀವಿ ಅಂತೇಳಿ BJP ನಿರ್ಧಾರ ಮಾಡಿದ. ಜೊತೆಗೆ ಬಾಂಗ್ಲಾದೇಶ, ಮ್ಯಾನ್ಮಾರ್ ಸೇರಿ ದೇಶದಲ್ಲಿ ನುಸುಳಿರುವ ವಿದೇಶಿ ಅಕ್ರಮ ವಲಸಿಗರನ್ನು ಗುರುತಿಸೋದು ಇದಕ್ಕಾಗಿ ಬಂದಿಲ್ಲ. ಈ ನೆಪದಲ್ಲೇ ಒರಿಜಿನಲ್ ಇಲ್ಲಿಯ ಮುಸ್ಲಿಮರಿಗೆ ಅಥವಾ ಇನ್ನುಳಿದವರು ತೊಂದರೆ ಆಗ್ತದೆ ಅನ್ನೋದು ವಿರೋಧ ಪಕ್ಷಗಳ ಸ್ಪಷ್ಟ ಅಭಿಪ್ರಾಯ.
ಹೀಗಾಗಿ ಇದು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ವಾದ ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯ ಸಮಗ್ರತೆ ರಕ್ಷಿಸಲು ಸಂವಿಧಾನಕ್ಕೆ ಆದೇಶ ನಿರ್ವಹಿಸಲು ಆಯೋಗ ಕ್ರಮ. ಅದೇ ಕಾಲಕ್ಕೆ ಮತದಾರ ಪಟ್ಟಿ ಸಮಗ್ರವಾಗಿ ನಾವು ಚಿಂತನೆ ಮಾಡಿ ಇಂಥ ಜನ ತೆಗೆದು ಹಾಕ್ತೀವಿ ಅನ್ನೋದು ಆಯೋಗ ಬಯಸ್ತಾ ಇದೆ. ಅದೇ ಕಾಲಕ್ಕೆ ಮತಗಟ್ಟೆ ಅಧಿಕಾರಿಗಳು ಬೂತ್ ಮಟ್ಟದಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿ ಅಧಿಕಾರಿಗಳು ಪ್ರತಿ ಮನೆಗೆ ಭೇಟಿಯಾಗಿ ಮತದಾರ ವಿವರವನ್ನು ಸಂಗ್ರಹಿಸಿ ಖಚಿತಪಡಿಸಿಕೊಳ್ಳುವುದು, ನಮ್ಮಲ್ಲಿ ಇದ್ದಾರೋ ಇಲ್ಲೋ ಯಾರು ಏನು ಅಂತ ಖಚಿತಪಡಿಸಿಕೊಳ್ಳೋದು. ಆ ದಿಶೆಯಲ್ಲಿ ಸುಪ್ರೀಂ ಕೋರ್ಟ್ ಹೇಳೋದವ್ರು ಯಾವುದೇ ಒಂದು ರೀತಿಯಿಂದಲೂ ಅಲ್ಲಿಯೇ ಮತದಾರರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥ ಕಾರಣ. ಅದಕ್ಕೆ ಆಧಾರ್ ಕಾರ್ಡು ಇಟ್ಟಿದ್ದಾರೆ. ಇವತ್ತು ಆಧಾರ್ ಕಾರ್ಡ್ ಇದ್ದರೆ ಮತ್ತು ಜೊತೆ ಪ್ಯಾನ್ ಕಾರ್ಡ್ ಆಯಿತು ಮತದಾರರ ಇದಿತ್ತು ಕಾರ್ಡ್ ಇತ್ತಂದ್ರೆ ನಿಮ್ಗೆ ಈ ಸಿಟಿಜನ್ಶಿಪ್ ಅಂದ್ರೆ ಮತ ಹಾಕಿ ಕೊಡಬೇಕು ಅನ್ನೋಂಥ ಡೈರೆಕ್ಷನು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಮಾತು ನಾವು ಗಮನಿಸ್ಬೇಕಾಯ್ತು ಅಂದ್ರೆ ಮತದಾರ ಪಟ್ಟಿ ಅಥವಾ ಮತದಾರರ ಏನದ ಕಾರ್ಡ್ ಅದ ಆ ಕಾರ್ಡಕ್ಕೆ ಮತ್ತು ಆಧಾರ್ ಕಾರ್ಡಕ್ಕೆ ಲಿಂಕ್ ಮಾಡುವಂಥ ಕೆಲಸ ಈ ಸಂದರ್ಭದಲ್ಲಿ ಆಗಬೇಕಾಗಿದೆ. ಎರಡೂ ಲಿಂಕ್ ಆಯ್ತು ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲೂ ಹೋಲಿಸ್ತದೆ ಸಡನ್ನಾಗಿ ಮತದಾರ ಇಲ್ಲಿದ್ದಾರಪ್ಪ ಅದು ಗುರುತು ಆಗ್ತದೆ. ಈ ಹೊಸ ಟೆಕ್ನಾಲಜಿನ ಅದು ಗೊತ್ತು ಆಗ್ಲಿಕ್ಕತ್ತದ. ಈಗಾಗಲೇ ಅನೇಕ ಜನರು ಈಗ ಡಿಡಕ್ಷನ್ ಮಾಡಿದಾರೆ 2 ಕಡೆ 3 ಕಡೆಯಿಂದ ಹೆಸರುಗಳನ್ನು. ಅದಕ್ಕೆ ಅದು ಡಿಡಕ್ಷನ್ ಆಗ್ತಿದ್ದು ಆಗಬೇಕು ಅನ್ನೋಂಥ ಮಾತುಗಳಿದ್ದಾವೆ. ಅದಕ್ಕೆ ಪ್ರತಿಯೊಂದು ಮತದಾರ ಮನೆಗೆ ಹೋಗಿ ಆ ವ್ಯಾಲ್ಯೂಷನ್ ಮಾಡುವಂಥದ್ದು. ಅದರ ವಿರೋಧ ಪಕ್ಷಗಳು ಮಾತ್ರ ಈಗ ಹೇಳಿದಂಗೆ ನಿಮಗೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು BJPಗೆ ಸಹಾಯ ಮಾಡಲು ಆಯೋಗವು SIR ಜಾರಿಗೊಳಿಸಿತು. ಈಗ ಅದನ್ನು ಗುರಿ ಇಲ್ಲಿ ವೆಸ್ಟ್ ಬೆಂಗಾಲ್ದಲ್ಲೇ ಆಯಿತು, ಮುಂದೆ ಅಸ್ಸಾಮ, ಕೇರಳ, ಪುದುಚೇರಿ, ತಮಿಳುನಾಡು ಇವುಗಳೆಲ್ಲ ಈಗ ಎಲೆಕ್ಷನ್ ಬರೋದಾವೆ. ಅಲ್ಲಿ ಇದನ್ನು ಹಾಕಿ ಅನೇಕ ಮತದಾರರನ್ನು ಮನೆಗೆ ಕಳಿಸುವಂಥದ್ದಾಗದವನ್ನು ಅಥವಾ ಅವರು ಡಿಡಕ್ಷನ್ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾರೆ. ಇದರಿಂದ ನಮ್ಮ ವಿರೋಧ ಪಕ್ಷಗಳು ಹೊಡೆದು ಬೀಳ್ತಾವೆ ಅನ್ನುವಂಥ ಮಾತನ್ನು ಗಮನದಲ್ಲಿಟ್ಟುಕೊಂಡ ನಮ್ಮ ಈ ಎಲ್ಲ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ಮರ್ರ ಮತದಾರರು ದಾಖಲೆಗಳ ಕೊರತೆ ಅಂದರೆ ಆಧಾರ್ ಕಾರ್ಡ ಮತ್ತು ಈಗಾಗಲೇ ಇದು ಹೇಳ್ತೀನಿ ನಿಮಗೆ ಇವುಗಳು 11 ಏನೋ ಇದು ಮಾಡಿದ್ದಾರೆ, ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಕಾರ್ಡ್ ಇದ್ದರೂ ಅವರು ಈ ದೇಶದ ಪ್ರಜೆ ಆಗ್ತಾರೆ, ಓಟದಾರ ಆಗ್ತಾರೆ ಅನ್ನೋದು ಒಂದು ಸಾಮಾನ್ಯವಾದ ತಿಳುವಳಿಕೆ. ಆ ದಿಶೆಯಲ್ಲಿ ಮಾಡಿರಂತೆ ಸುಪ್ರೀಂ ಕೋರ್ಟು ಹೇಳಿದೆ. ಆದರೆ ಈಗ ಏನು ಮಾಡಿದಾರಪ್ಪ ಅಂತಂದ್ರೆ ಆ ದಿಶೆಯಲ್ಲಿ ಅವರ ಅದನ್ನು ಮಾಡೋಣ ಅಂತ ತಿಳ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಸೆಪ್ಟೆಂಬರ್ 10ರಂದು ಏನಪ್ಪ ಅಂದ್ರೆ ಸ್ಟಾರ್ಟ್ ಆಗೋದು ಇಡೀ ದೇಶ ತುಂಬ ಅನ್ನುವಂಥ ಮಾತುಗಳು ವ್ಯಕ್ತ ಆಗ್ತಾ ಇದ್ದಾವೆ. ಅಂದ್ರೆ ಈಗಿನ ಒಂದು ಏನಪ್ಪ ಅಂದ್ರೆ ಇನ್ನೊಂದು ಏನು ಮಾಡಿದಾರಪ್ಪ ಅಂದ್ರೆ ಚುನಾವಣಾ ಆಯೋಗ ಘೋಷಣಾ ಪತ್ರ ಹೊಸ ನಮೂನೆಯನ್ನು ಮಾಡಿದ್ದಾರೆ. ಅದರ ಮತದಾರ ಪಟ್ಟಿಗೆ ಹೊಸದಾಗಿ ಹೆಸರು ಸೇರ್ಪಡೆ ಮಾಡಲು ಬಯಸುವವರಿಗೆ ಮತ್ತು ಹೊರ ರಾಜ್ಯಗಳಿಗೆ ಸ್ಥಳಾಂತರಗೊಂಡವರಿಗೆ SIRನಲ್ಲಿ ಘೋಷಣಾ ಪತ್ರ ಎಂಬ ಹೊಸ ನಮೂನೆಯನ್ನು ಪರಿಚಯಿಸಲಾಗಿದೆ. ಘೋಷಣಾ ಪತ್ರ ನೋಡ್ಕೊಳ್ಳೋದು ಎಲ್ಲಿಯೋ ನಮ್ಮದು ಹೆಸರಿಲ್ಲ, ಮತ ಎಲ್ಲ ಇಲ್ಲೇ ಅದಂತೇನೋ ಮತ್ತೆ ಸೇರಿಸ್ತಿರ್ಬೇಕು ಅದ್ರೊಳಗೆ. ಆ ನೆಲೆಯಲ್ಲಿ ಇದೆಲ್ಲ ಪರಿಷ್ಕರಣೆ ಆಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಏನಪ್ಪ ಅಂದ್ರೆ 1987 ಜುಲೈ 1 ಮೊದಲು ಜನಿಸಿದವರಾಗಿದ್ದರೆ ಭಾರತದಲ್ಲಿ ಜನಿಸಿದ್ದೇವೆ ಎನ್ನುವುದಕ್ಕೆ ಜನ್ಮ ದಿನಾಂಕ ಮತ್ತು ಜನ್ಮಸ್ಥಳ ದಾಖಲೆ ಒದಗಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಹುಟ್ಟಿರಪ್ಪ ಅನ್ನೋದು 1987 ಜುಲೈ ಪೂರ್ವದಲ್ಲಿ ಹುಟ್ಟಿದ್ರೆ ನೀವೆಲ್ಲ ನಮ್ಗೆ ಜನ್ಮ ಹುಟ್ಟಿದ ತಾರೀಖು ಮತ್ತು ಸ್ಥಳ ಅದರ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ 1987 ಜುಲೈ 1ರಿಂದ 2004ರವರೆಗೆ ಡಿಸೆಂಬರ್ 2ರ ಒಳಗೆ ಜನಿಸಿದವರು ತಮ್ಮ ಪೋಷಕರ ಜನ್ಮ ದಿನಾಂಕ ಮತ್ತು ಜನ್ಮಸ್ಥಳದ ದಾಖಲೆಯನ್ನು ಒದಗಿಸಬೇಕು ಅಂತ. ಇವು ಒಂದಿಷ್ಟು ಕಾಂಪ್ಲಿಕೇಟೆಡ್ ಇದ್ದಾವೆ. ಇದ್ರ ಬಗ್ಗೆ ಇನ್ನೊಮ್ಮೆ ಅದನ್ನು ವಿಚಾರ ಮಾಡುವಂಥದ್ದು, ಘೋಷಣಾ ಪತ್ರ ಕೊಡಬೇಕು ಅನ್ನುವಂಥದ್ದು ಏನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಹೊರಗೆ ನಾವು ಹೊರಗೆ ಹಾಕಬೇಕು ಅಂತ ಏನೋ ಉದ್ದೇಶ ಹೇಳ್ತಾ ಇದ್ದಾರೆ. ಅದು ನಿಜವಾದ ಈ ದೇಶದ ಪ್ರಜೆಗಳು ಹೊಡೆದು ಬೀಳ್ತಾಯಿದೆ ಅಂತ ವಿರೋಧ ಪಕ್ಷಗಳ ಸ್ಪಷ್ಟ ಅಭಿಪ್ರಾಯ. ಈಗಾಗಲೇ ಸುಪ್ರೀಂ ಕೋರ್ಟ್ ಇದ್ದು ಸೂಚನೆ ಕೊಟ್ಟದ್ದು ಇವರಿಗೆ, ಈ ಒಂದು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ಮತ್ತು ಮತದಾನದ ಹಕ್ಕಿಂದ ವಂಚಿತರಾಗುತ್ತಿಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಸೂಚನೆ ನೀಡಿದೆ. ಯಾರೋ ಅರ್ಹ ಮತದಾರರ ಹಾನಿ ಆಗೈತಿ, ಮತದಾನ ಸಿಕ್ಕಿಲ್ಲ ಅಂತ ಏನಾದ್ರೆ ಅದು ನಿಮ್ಗೆ ಪೆಟ್ಟು ಬೀಳ್ತದೆ. ಅದಕ್ಕಾಗಿ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ಕೆಲಸದು. ಕೆಲವು ರಾಜ್ಯಗಳ ಮುಖ್ಯ ಚುನಾವಣಾಧಿಕಾರಿಗಳು ಈಗಾಗಲೇ ತಮ್ಮ ರಾಜ್ಯಗಳಲ್ಲಿ ಕೊನೆಯ ಬಾರಿ ಪರಿಷ್ಕರಣೆ ಆಗಿರೋ ಮತದಾರ ಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸುತ್ತಿದ್ದಾರೆ. ಹೆಚ್ಚಿನ ರಾಜ್ಯಗಳು 2002-2004 ಅವಧಿಯಲ್ಲಿ ಮತದಾರ ಪಟ್ಟಿಯನ್ನು ಪರಿಷ್ಕರಿಸಿದ್ದವು. ಈಗಾಗಲೇ 2002 ಮತ್ತು 2004 ಮಾಡಿದ್ದು, ಅದು ಮಾಡಿ ಪರಿಷ್ಕರಣೆ ಮಾಡಿ ಅಂತ ಹೇಳ್ತಾರೆ. ಇದು ಆಗಬೇಕಾಗಿದ್ದನ, ಯಾಕಂದರೆ ಯಾರಿಗೂ ಅನ್ಯಾಯ ಆಗಬಾರದು. ಕೇವಲ ವಿರೋಧ ಪಕ್ಷಗಳು ವಿರೋಧ ಮಾಡೋದಕ್ಕೆ ಒಂದೇ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ಸರ್ಕಾರ ಇದನ್ನು ಹೇಳಲಿಕ್ಕೆ ಆಗ್ತದೆ. ಈ ದಿಶೆಯಲ್ಲೇ ಕರೆಕ್ಟ್ ಆಗಲಿ ಅನ್ನೋದು ಸುಪ್ರೀಂ ಕೋರ್ಟಿನ ವಾದದ. ಆದರೆ ಹೊರಗಿನವರು ಹೊರಗೆ ಹೋಗಲಿ ಅನ್ನೋದು ಒಂದು ಒಳ್ಳೆಯ ಉದ್ದೇಶನ, ಅವರಿಂದ ಹೊಡೆದು ಬೀಳಬಾರ್ದು ಸರ್ಕಾರಗಳಿಗೆ ಅನ್ನುವಂಥ ಒಂದು ಮಾತನ್ನ ತರ್ತಾ ಇದ್ದಾರೆ. ಅದೆಲ್ಲ ಸರಿ. ಒಟ್ಟು ಮೊದಲು ಮತದಾರ ಪಟ್ಟಿ ಪರಿಷ್ಕರಣೆ ಆಗುವ ಜೊತೆಗೆ ಅದರಲ್ಲೇ ಪ್ರಾಮಾಣಿಕವಾಗಿ ನಮ್ಮ ದೇಶದ ಪ್ರಜೆಗಳು ಮತದಾರರು
ಹೆಸರು ಸೇರಲಿ, ಪಟ್ಟಿ ಪರಿಷ್ಕರಣೆ ಆಗಲಿ ಅನ್ನೋದು ಎಲ್ಲರ ಒತ್ತಡದ ಒತ್ತಾಯ ಅನ್ನೋದು. ಯಾಕಂದ್ರೆ ಬೋಗಸ್ ಮತದಾನ ಆಗಬಾರ್ದು, ಮಾಸ್ ರಿಗ್ಗಿಂಗ್ ಆಗಬಾರ್ದು, ಈ ಚುನಾವಣೆ ಪ್ರಾಮಾಣಿಕವಾಗಿ ನಡೀಲಿ ಅನ್ನೋದು ಸರ್ಕಾರದ ಉದ್ದೇಶ ಅದ. ಬಟ್ ನಮ್ಮ ವಿರೋಧ ಪಕ್ಷಗಳಿಗೆ ಇವರ ಉದ್ದೇಶದ ಬಗ್ಗೆನ ಸಂಶಯ ಅದ. ಹೀಗಾಗಿ ತಿಕ್ಕಾಟ ನಡೀತಾ ಇದೆ. ಬಟ್ ಒಂದು ವಿಷಯ ಅಂತ ಕ್ಲಿಯರ್ ಆಗ್ತಾ ಇದೆ, ಇಲ್ಲ ವಿರೋಧ ಪಕ್ಷಗಳಾದ ಸಹಿತ ಸುಲಭವಾಗಿ ಇದನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಮಾತು ಅಷ್ಟ ಸ್ಪಷ್ಟ ಅದ. ಈಗಾಗಲೇ ಇದ್ದ ಒಂದು ಇಶ್ಯೂ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷಗಳ ಜೊತೆಗೂಡಿ ರಾಷ್ಟ್ರದ ಮಟ್ಟದಲ್ಲಿ ಜಾಗೃತಿ ಮಾಡುವಂಥ ಕೆಲಸ ಶುರು ಮಾಡಿದ್ದಾರೆ. ಇದು ಒಳ್ಳೆಯ ಕೆಲಸ. ಯಾಕಂದರೆ ಜಾಗೃತಿ ಆಗಬೇಕಾಗಿದೆ, ಮತದಾರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕಾಗಿದೆ, ಯೋಗ್ಯರ ಮತ ಹಾಕುವಂಥದ್ದು ತಪ್ಪಬಾರ್ದು. ಯಾಕಂದರೆ ಈ ದೇಶದ ಪ್ರಜೆಗಳು ತಪ್ಪಬಾರ್ದು. ಜೊತೆಗೆ ಬೇರೆ ದೇಶಗಳಿಂದ ಬಂದಂಥವ್ರು ಅವ್ರು ತಮ್ಮ ದೇಶಕ್ಕೆ ಹೋಗಬೇಕಾಗಿದ್ದು ಅಷ್ಟೇ ಅನಿವಾರ್ಯ ಅದ ಅಂತ ಹೇಳ್ತಾ, ಇವತ್ತು ಒಂದು ಮಾತ್ರ ಸತ್ಯದ, ಹಿಂದಿನಷ್ಟು ವೀಕ್ ಅಂದ್ರೆ ನಮ್ಮ ಮೋದಿಯವರು ಅಧಿಕಾರಕ್ಕೆ ಬಂದಾಗ 2014 ವಿರೋಧ ಪಕ್ಷಗಳು ಎಷ್ಟು ವೀಕ್ ಇದ್ದನೋ ಅಷ್ಟಿಲ್ಲ. ಇವತ್ತು ಇದನ್ನು ಪ್ರಬಲ ವಿಶ್ವ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಇದರ ಲಾಭ ತೊಗೊಳ್ಳಿಕ್ಕೆ ವಿರೋಧ ಪಕ್ಷ ಪ್ರಯತ್ನ ಮಾಡೇ ಮಾಡ್ತಾವೆ. ಅದೇ ಕಾಲಕ್ಕೆ ಇದೆಲ್ಲ ಗೊತ್ತಿದ್ದರೂ ಇದನ್ನು ಮಾಡಲಿಕ್ಕೆ ಹೊರಟದಂದ್ರೆ BJPನೂ ಸಹಿತ ತರದೇ ಪ್ಲ್ಯಾನ್ ಹಾಕ್ಕೊಂಡದು. ಒಟ್ಟಾರೆಯಾಗಿ ಈ ದೇಶದ ನಿಜವಾದ ಪ್ರಜೆಗಳಿಗೆ ಅನ್ಯಾಯ ಆಗದೇ ಇರಲಿ ಇವರ ರಾಜಕೀಯದಿಂದ ಅನ್ನೋದು. ಯಾಕಂದರೆ ಇಬ್ಬರು ರಾಜಕೀಯ ಪಕ್ಷಗಳದವರ, ಎರಡೂ ವಿರೋಧ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ, ಅವರು ತಮ್ಮ ಸ್ವಲಾಭಕ್ಕಿಂತಲೂ ಪ್ರಾಮಾಣಿಕತೆಗೆ ಹೆಚ್ಚು ಆದ್ಯತೆ ಕೊಟ್ಟರೆ ಇದು ಮೋಸ್ಟ್ಲಿ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. SIR ಇದು ಎಲ್ಲರಿಗೂ ನ್ಯಾಯ ಒದಗಿಸಲಿ ಅಂತೇಳಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು. H16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.